ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಕೂಡ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಾನು ನನ್ನ ಮಗಳು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮೈಸೂರು ಅರಮನೆಯಲ್ಲಿ ಲೈಟಿಂಗ್ಸ್ ಇದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗಿದ್ವಿ. ಆದರೆ ಅವತ್ತು ಇರಲಿಲ್ಲ. ನಾವು ವಿಚಾರಿಸಿದಾಗ 22ನೇ ತಾರೀಕು ಸೋಮವಾರದಿಂದ ಸ್ಟಾರ್ಟ್ ಅಂತಂದರು. ಅದನ್ನು ನೋಡಿಕೊಂಡು ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಆನೆಗಳು ಕಾಣ್ತಾ ಇತ್ತು. ಅದನ್ನು ನನ್ನ ಮಗಳಿಗೆ ತೋರಿಸ್ಕೊಂಡು ನಿಂತ್ಕೊಂಡೆ. ಅದನ್ನು ನೋಡ್ತಾ ಅವಳು ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಕೂಡ ಆನ್ ಮಾಡಿದ್ರು. ಅದನ್ನು ನೋಡಿಕೊಂಡು ಮತ್ತೆ ಮುಂದೆ ಹೊರಟ್ವಿ. ದಸರಾ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು 22ನೇ ತಾರೀಕಿಂದ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಷ್ಟು ಮೈಸೂರಲ್ಲಿ ಲೈಟಿಂಗ್ಸ್ ಕೂಡ ಆನ್ ಮಾಡಿದ್ರು. ಎಲ್ಲೆಲ್ಲಿ ಆನ್ ಮಾಡಿದ್ದಾರೆ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಇದು ಅರಸು ರೋಡಿಂದ ಮುಂದ್ಗಡೆ ಬಂದರೆ ಮಹಾರಾಜ ಕಾಲೇಜ್ ಹತ್ರ ಆನ್ ಮಾಡಿದ್ರು. ಅದನ್ನು ನೋಡಿಕೊಂಡು ಹಂಗೆ ಪೊಲೀಸ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಫೀಸ್ ಇದೆಯಲ್ಲ, ಅಲ್ಲೂ ಕೂಡ ಒಂದು ಸ್ವಲ್ಪ ಮಾಡಿದ್ರು. ಅದನ್ನು ನೋಡಿಕೊಂಡು ಮತ್ತು ಮಾನಸ ಗಂಗೋತ್ರಿ ಹತ್ರ ಬಂದು ಅಲ್ಲಿ ಯುವ ಸಂಭ್ರಮ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಜಾಸ್ತಿ ಇರೋದೇನು ಬೇಡ, ತುಂಬ ಲೇಟ್ ಆದರೆ ಕಷ್ಟ ಇರೋ ಅಂದ್ಬಿಟ್ಟು ಅವಳನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅವಳು ಕಾಣದೇ ಇರೋ ಕಾರಣಕ್ಕೆ ಅವಳನ್ನ ಹೆಗಲ ಮೇಲೆ ತೋರಿಸ್ತಾ ಇದ್ದೆ. ಇದನ್ನು ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ, ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ಇಲ್ಲೂ ಕೂಡ ಲೈಟಿಂಗ್ಸ್ ಆಗಿತ್ತು. ರೋಡಲ್ಲಿ ಈ ಸರಸ್ವತಿಪುರ ಇದೆಯಲ್ಲ, ಆ ರೋಡಲ್ಲಿ ಆನ್ ಮಾಡಿದ್ದು. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಲ್ಲೊಬ್ಬ ಚಿಕ್ಕ ಹುಡುಗ ತುಂಬ ಚೆನ್ನಾಗಿ ರೇಸ್ ಕುದುರೆ ಚೆನ್ನಾಗಿ ಓಡಿಸ್ತಾ ಇದ್ದ. ಅದನ್ನು ನೋಡಿಕೊಂಡು ಮತ್ತೆ ನಾವು ಹೋದ್ವಿ. ಇದು ರಾಮಸ್ವಾಮಿ ಸರ್ಕಲ್ ಇದೆಯಲ್ಲ, ಆ ಸರ್ಕಲಿಂದ ಲೆಫ್ಟ್ ಸೈಡಲ್ಲಿ ಆನ್ ಮಾಡಿದ್ರು. ಅದನ್ನು ನೋಡಿಕೊಂಡು ಮತ್ತೆ ಅಲ್ಲಿಂದ ಹೋದ್ವಿ. ಈ ಸಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಮೊದಲೆಲ್ಲ ಈ ಬಾಲ್ ರೀತಿ ಏನು ಮಾಡಿರಲಿಲ್ಲ, ಈ ಸಲ ಬಾಲ್ ರೀತಿ ಎಲ್ಲ ಮಾಡಿ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲಿಂದ ಲೆಫ್ಟ್ ಕಟ್ಟಾದರೆ ರಾಮಸ್ವಾಮಿ ಸರ್ಕಲ್ಗೆ ಹೋಗುತ್ತೆ. ಆ ರೋಡಲ್ಲಿ ಕೂಡ ಮರಗಳಿಗೆ ಹಾಕಿದ್ರು. ಸರ್ಕಲಲ್ಲಿ ತುಂಬ ಸಿಂಪಲಾಗಿ ಡಿಸೈನ್ ಮಾಡಿದ್ರು. ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಬಟ್ ಆನ್ ಮಾಡಿಲ್ಲ. ಇದು 100 ಫೀಟ್ ರೋಡ್ ಇದೆಯಲ್ಲ, ಆ ರೋಡು ಇದೆ. ಆ ರೋಡಲ್ಲಿ ಹಾಕಿರೋಂಥ ಲೈಟಿಂಗ್ಸು ಈ ಕಂಪ್ಲೀಟಾಗಿ ಆನ್ ಮಾಡೋದೇನಿದ್ರು ಸೆಪ್ಟೆಂಬರ್ 22ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಅಕೌಂಟಲ್ಲಿ ಕೂಡ ಫಾಲೋ ಮಾಡಿ ದಯವಿಟ್ಟು. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಕನ್ನಡಿಗ ಉಮೇಶ್ ಅಂತಲೇ ಇದೆ, ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ. ಹಾಗೆ ಯಶ್ ಇವೆಂಟ್ಸ್ ಅಂತ ಕೂಡ ಇದೆ, ಅಲ್ಲಿ ನನ್ನ ಡೆಕೋರೇಷನ್ಸ್ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕಿದ್ದೀನಿ, ಅಲ್ಲೂ ಫಾಲೋ ಮಾಡಿ. ಹಾಗೆ ಡೆಕೋರೇಷನ್ ಬೇಕಾದರೆ